ಇನ್ನು ಊರಿನ ಕೆರೆಗೆ ನೀರನ್ನ ತುಂಬಿಸದೆ ನೀರಿಗೋಸ್ಕರ ಜನರು ಪರದಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಪ್ರತಿನಿತ್ಯ ಹಣ ಕೊಟ್ಟು ನೀರನ್ನ ಪಡ್ಕೊಳ್ಳೋ ಸ್ಥಿತಿ ಇದೆ. ಬದುಕು ನಡೆಸಕ್ಕೆ ಜನಗಳ ಹತ್ರ ಹಣ ಇಲ್ಲ ಅಂತದ್ರಲ್ಲಿ ಪ್ರತಿನಿತ್ಯ ನೀರಿಗೋಸ್ಕರ ದುಡ್ಡು ಕೊಡ್ಬೇಕು ನೋಡಿ. 2 ಬಾರಿ ಕಾಲುವೆಗೆ ನೀರು ಬಿಟ್ಟರು ಕೆರೆ ತುಂಬಿಸಿಲ್ಲ ಅಧಿಕಾರಿಗಳು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕರೂರು ಗ್ರಾಮದ ದುಸ್ಥಿತಿ ಇದು. ಕೆರೆಗಳು ತುಂಬಿಸ್ಲೆ ಅಂತಾನೆ ಟಿಬಿ ಡ್ಯಾಮ್ನಿಂದ ನೀರು ಬಿಡಲಾಗುತ್ತೆ. ಆದ್ರೆ 15,000 ಜನಸಂಖ್ಯೆ ಇರೋ ಈ ಊರಲ್ಲಿ ನೀರಿಗೆ ಹಾಹಾಕಾರ ಇದೆ. ಯಾವ ಅಧಿಕಾರಿಗಳಿದ್ದೀರಿ? ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ತಿಂತೀರಾ? ಮನುಷ್ಯತ್ವ ಬೇಡವಾ? ಇಡೀ ರಾಜ್ಯದಲ್ಲಿ ಮುಂಗಾರು ಕೈ ಕೊಟ್ಟಿದೆ. ಎಷ್ಟೋ ಜಿಲ್ಲೆಗಳಲ್ಲಿ ಬರ ಬಂದಿದೆ, ಜನಕ್ಕೆ ನೀರು ಸಿಗ್ತಾ ಇಲ್ಲ. ಅಂತದ್ರಲ್ಲಿ ಕೆರೆಯಿಂದ ನೀರು ಬಿಟ್ರು ನೀವು ನೀರು ತುಂಬಿಸಲ್ಲ ಅಂದ್ರೆ ಏನ್ ಹೇಳುದು? ಕುಡಿಯೋ ನೀರು ಕೊಡಿ ಅಂತ ಜನ ಕೇಳ್ಬೇಕೇನ್ರಿ? ಇಂಥ ಆಧುನಿಕ ಯುಗದಲ್ಲಿ, ಟೆಕ್ನಾಲಜಿ ಯುಗದಲ್ಲಿ ನಮಗ್ ನೀರು ಕೊಡಿ ಅಂತ ಜನ ಕೇಳ್ಬೇಕಾ ನಿಮ್ನ ಅಧಿಕಾರಿಗಳನ್ನ? ಮನುಷ್ಯತ್ವ ಇದೆಯಾ ಯಾರಿಗಾದ್ರೂ? ಕುಡಿಯೋ ನೀರಿಗೆ ಇನ್ನು ಕರ್ನಾಟಕದಲ್ಲಿ ಜನ ಅಂಗಲಾಚಿ ಬೇಡೋ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ಯಾವ ಡೆವಲಪ್ಮೆಂಟ್ ಅಲ್ಲಿ ಇದೀವಿ, ಯಾವ ಅಭಿವೃದ್ಧಿ ಹೊಂದುತ್ತಾ ಇದೀವಿ, ಯಾವ ಟೆಕ್ನಾಲಜಿ ಯುಗದಲ್ಲಿ ಇದೀವಿ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಸಮೃದ್ಧವಾಗಿರುವಂತ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಲ ಬರ ಬಂದು ಮಳೆ ಬಂದಿಲ್ಲ ಅಂದ್ರೆ ಒಂದು ಗ್ರಾಮಸ್ಥರು ಕುಡಿಯೋ ನೀರಿಗೆ ಬೇಡಬೇಕು ಅಂತಂದ್ರೆ ಅದಕ್ಕಿಂತ ದುರಂತ ಏನಿದೆ? ಅಲ್ಲಿ ನೀರಿಲ್ಲ ಅಂತ ಏನಲ್ಲ. ಡ್ಯಾಮಿಂದ ನೋಡಿ, ಕೆರೆಗಳು ತುಂಬಿಸ್ಲಿ ಅಂತಾನೆ ಡ್ಯಾಮಿಂದ ನೀರು ಬಿಟ್ಟಿದಾರಂತೆ. ಆದ್ರೆ ಅಧಿಕಾರಿಗಳು ಆ ಕೆಲಸ ಮಾಡಿಲ್ಲ. 15,000 ಜನ ಇದಾರ್ರಿ ಅಲ್ಲಿ, ಕುಡಿಯೋ ನೀರಿಗೆ ಬೇಡ್ಕೋತಾ ಇದ್ದಾರೆ. ಇದಕ್ಕಿಂತ ದುಸ್ಥಿತಿ ಇದೆಯಾ? ಇನ್ನು ಯಾವ ವಿಧಾನಸೌಧ ಇಟ್ಕೊಂಡು ಏನಾಗಬೇಕು? ನೀವು ಯಾವ MLA ಏನಾಗಬೇಕು? ಯಾವ MP ಏನಾಗಬೇಕು? ಯಾರ್ರೀ ಅಧಿಕಾರಿಗಳಂತೆ? ಅಧಿಕಾರಿಗಳು ಮಾತೆತ್ತಿದ್ರೆ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ, ಕುಡಿಯೋ ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲ. ಯಾವ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದು? ಯಾವ ಅಭಿವೃದ್ಧಿ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ? ಯಾವ ಟೆಕ್ನಾಲಜಿ ಬಗ್ಗೆ, ಯಾವ IT-BT ಬಗ್ಗೆ ಮಾತಾಡ್ತೀರಿ? ಕರ್ನಾಟಕದಲ್ಲಿ ಇನ್ನೂ ಇಂಥ ಪರಿಸ್ಥಿತಿಯಲ್ಲಿ ಜನ ಒಂದು ಹಗಲು ನೀರು ಕೊಡಿ, ಒಂದು ಹನಿ ನೀರು ಕೊಡಿ ಅಂತ ಕೇಳೋ ಪರಿಸ್ಥಿತಿಲಿ ನಾವಿದ್ದೀವಿ ಅಂತಂದ್ರೆ ಇಟ್ ಇಸ್ ಸಚ್ ಅ ಶೇಮ್ಫುಲ್. ನಾಚಿಕೆ ಆಗಬೇಕು. ಚಾಮರಾಜನಗರ ಆಗಲಿ ಅಥವಾ ಬಳ್ಳಾರಿ ಆಗಲಿ, ಯಾವುದೇ ಜಿಲ್ಲೆಗಳಲ್ಲಾಗಲಿ.